ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಟಾಟಾ IPL 2025 ಮಾರ್ಚ್ 22ನೇ ತಾರೀಕು ಶುರುವಾಗ್ತಾ ಇದೆ. ಅದರಲ್ಲೂ ನಮ್ಮ RCB ಮ್ಯಾಚ್ ಫಸ್ಟ್ ಮ್ಯಾಚ್ ಗುರು ಆಡಲೇಬೇಕು RCB ಅವರು. ಯಾಕಂದ್ರೆ RCB ಅವರು ಫಸ್ಟ್ ಮ್ಯಾಚ್ ಆಡಲಿಲ್ಲ ಅಂದ್ರೆ IPL ನಡೆಯಂಗಿಲ್ಲ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಂಡು ನೋಡಿ ಬನ್ನಿ. IPL ಶುರುವಾಗುತ್ತಾ ಫಸ್ಟ್ ಮ್ಯಾಚ್ RCB ಇರಲೇಬೇಕು, ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಅದು ನಮ್ಗಿರೋ ತಾಕತ್ತು, ನಮ್ಗಿರೋ ಗಮ್ಮತ್ ಅಂತ ಹೇಳ್ಬೋದು. ಪ್ರತಿ ಸೀಸನ್ ಅಲ್ಲೂ ನಮ್ಮ RCB ಫಸ್ಟ್ ಮ್ಯಾಚ್ ಇದ್ದೇ ಇರುತ್ತೆ. ಅದರಿಂದ IPL ಗೆ ಕಳೆ ಬರುತ್ತೆ. ಅದು ನಮ್ಮ IPL RCB ಇರೋ ತಾಕತ್ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡಬೇಕು. ಇದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡ್ಬೇಕಂದ್ರೆ ಒಂದು ಟಾಪ್ 5 ಅಪ್ಡೇಟ್ಸ್ ಇದೆ ನಮ್ಮ RCB ಬಗ್ಗೆ ಮತ್ತು IPL ಬಗ್ಗೆ. ಅವೇನಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ನಮ್ಮ RCB ಅನ್ಬಾಕ್ಸ್ ಇವೆಂಟ್ ಇದೆ. ಆ ಇವೆಂಟ್ ಸೆಲೆಬ್ರಿಟೀಸ್ ಎಲ್ಲ ಯಾರು ಬರ್ತಾರೆ, ಟೈಮಿಂಗ್ಸ್ ಎಲ್ಲಿರುತ್ತೆ, ಮತ್ತು ನಾವು ಆ ಪ್ರೋಗ್ರಾಮ್ನ ಎಲ್ಲಿ ನೋಡ್ಬೋದು, ಯಾರು ಸೆಲೆಬ್ರಿಟಿ ಬರ್ತಾರೆ, ಏನೆಲ್ಲ ಒಂದು ಸಿಸ್ಟಮೆಟಿಕ್ ಇರುತ್ತೆ ಅಂತೆಲ್ಲ ಹೇಳ್ತೀನಿ. ಮುಂದೊಂದಾಗಿ ನಮ್ಮ ಚಹಲ್ ಅವರು RCB ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದೇನಾಗಿತ್ತು? ಇನ್ನೊಂದು ಮುಖ್ಯವಾಗಿ ಮಾತಾಡಲೇಬೇಕು ನಮ್ಮ RCB ಬಗ್ಗೆ ಅಂದ್ರೆ, ಈ ಸಲ ಪ್ರತಿ ಸಲ ಹಾಗೆ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚಸ್ ಇರ್ತವೆ, ಬೇರೆ ಕಡೆ ಮ್ಯಾಚಸ್ ಇರ್ತವೆ. ಎಲ್ಲಾ ಟೀಮು ಕಂಪೇರ್ ಮಾಡ್ಕೊಂಡ್ರೆ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂದು ದೊಡ್ಡ ಚಾಲೆಂಜ್ ಬಂದಿದೆ ನಮಗೆ. ಯಾಕಂದ್ರೆ ಹೆಚ್ಚಾಗಿ ಜರ್ನಿ ಮಾಡ್ಬೇಕು ಗುರು. ಎಷ್ಟು ಅಂತ ಎಲ್ಲ ಮಾತಾಡೋಣ. ವಿಶೇಷವಾಗಿ ಇಂಥ IPL ಬಗ್ಗೆ ಆಗಲಿ, ಮ್ಯಾಚಸ್ ಬಗ್ಗೆ ಆಗಲಿ, ಪ್ಲೇಯರ್ಸ್ ಬಗ್ಗೆ ಆಗಲಿ, ರೂಮರ್ಸ್ ಬಗ್ಗೆ ಆಗಲಿ ತುಂಬಾ ಅಪ್ಡೇಟ್ ಸಿಗ್ತಾ ಇರುತ್ತೆ. ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರ ಡನ್. ಈಗ ವಿಷಯಕ್ಕೆ ಬರೋಣ. RCB ಅನ್ಬಾಕ್ಸ್ ಇವೆಂಟ್ ಅಂತ ಹೇಳೋದಾದ್ರೆ ನಾಳೆನೆ ಶುರುವಾಗುತ್ತೆ. ಪ್ರೋಗ್ರಾಮ್ ಇರುತ್ತೆ ನಾಳೆ. ಆ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ, ಖಂಡಿತವಾಗ್ಲೂ ಟೈಮಿಂಗ್ ಬಂದ್ಬಿಟ್ಟು 3:30 PM. 3:30 ಅಂದ್ರೆ 3-4 ಗಂಟೆಯಿಂದ ಶುರುವಾಗುತ್ತೆ. ಆಕ್ಚುಲಿ ಶುರುವಾಗೋದು 3:30ಗೆನೆ. ಬಟ್ ನಾವು ನೋಡಕ್ಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ 4 ಗಂಟೆ ನೋಡಿದ್ರೆ ಚಂದ. ಯಾಕಂದ್ರೆ ಅರ್ಧ ಗಂಟೆ ಅದು ಇದೆಲ್ಲ ಆಳಮಳ ಇರುತ್ತೆ. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಈ ಪ್ರೋಗ್ರಾಮ್ಗೆ ಒಂದು ಆಸ್ಟ್ರೇಲಿಯಾದ ಒಂದು DJ ಆಗಿರುವ ಟರ್ಮಿ ಮಿಕ್ಕಿಯನ್ ಅವರು ಒಂದು ಬರ್ತಾ ಇದ್ದಾರೆ. ಅವ್ರು ಬಂದ್ಬಿಟ್ಟು ಆಸ್ಟ್ರೇಲಿಯಾ ಒಂದು DJ ಅವರು ಒಂದು ಸಿಂಗಿಂಗ್ ಇರುತ್ತೆ. ಅದಾದ್ಮೇಲೆ ನಮ್ಮ ಬೆಂಗಳೂರಿನ, ನಮ್ಮ ಕರ್ನಾಟಕದವರಾಗಿರುವ ಐಶ್ವರ್ಯ ರಂಗರಾಜನ್ ಮತ್ತೆ ಸಂಜಿತ್ ಹೆಗಡೆ ಅವರು ಕೂಡ ಈ ಪ್ರೋಗ್ರಾಮ್ ಅಲ್ಲಿ ಹಾಡು ಮೂಲಕ ನಮ್ಮನ್ನು ರಂಜಿಸ್ತಾರೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದೆ ನಮ್ಮ RCB ಬೆಂಗಳೂರು ಮ್ಯಾನೇಜ್ಮೆಂಟ್. ಖಂಡಿತವಾಗ್ಲೂ ಒಂದು 3 ಸೆಲೆಬ್ರಿಟಿ ಇರ್ತಾರೆ. ಮೊದಲೇ ಹೇಳದೆ ಆಸ್ಟ್ರೇಲಿಯಾದ ಒಂದು DJ ಅವರು ಆಗಿರ್ಬೋದು, ಟಮ್ಮಿ ಟರ್ಕಿ ಆಗಿರ್ಬೋದು. ಇನ್ನು ಅದಾದ್ಮೇಲೆ ಸಂಜಿತ್ ಹೆಗಡೆ, ಅದಾದ್ಮೇಲೆ ಐಶ್ವರ್ಯ ರಂಗರಾಜನ್, ಈ ಮೂವರು ನಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ನಾಳೆ RCB ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಇದು ಇರುತ್ತೆ. ಮತ್ತೆ ಈ ಪ್ರೋಗ್ರಾಮ್ ಹೇಳ್ದಲ್ಲ, ಮೊದಲೇದಾಗೆ RCB ವೆಬ್ಸೈಟ್ ಅಲ್ಲಿ ಹೋಗಿ ನಾವು ನೋಡ್ಬೇಕು, ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಬೇಕು. RCB ವೆಬ್ಸೈಟ್ ಅಲ್ಲಿ ನೋಡ್ಬೇಕಂದ್ರೆ ಸ್ವಲ್ಪ ಮನಿ ಖರ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಲಾಸ್ಟ್ ಟೈಮ್ ಇದೇ ರೀತಿ ಹೇಳಿದ್ರು, ಬಟ್ ಯಾವುದೇ ತಗೊಂಡಿರ್ಲಿಲ್ಲ. ನೋಡೋಣ, ನಾಳೆ 4 ಗಂಟೆಗೆ RCB ವೆಬ್ಸೈಟ್ ಅಲ್ಲಿ ಹೋಗಿ ನೋಡೋಣ. ಇಲ್ಲಾಂದ್ರೆ RCB ಯೂಟ್ಯೂಬ್ ಚಾನಲ್ ಅಲ್ಲಿ ನಮಗೆ ಬರ್ಬೋದು ಲೈವ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಮೂಲಕ. ಇನ್ನೊಂದು ಬಂದ್ಬಿಟ್ಟು ಚಹಲ್ ಅವರು RCB ಬಗ್ಗೆ ತುಂಬಾ ಮಾತಾಡಿದ್ದಾರೆ. RCB ನನಗೆ ಯಾವತ್ತಿದ್ರೂ ಹೋಮ್ ಟೀಮ್ ತರ, ಅದು ತುಂಬಾ ಎಂಜಾಯ್ ಮಾಡಿದ್ದೀನಿ, ತುಂಬಾ ಕಲ್ತಿದ್ದೀನಿ, ತುಂಬಾ ಇನ್ಪುಟ್ಸ್ ಇದೆ, ತುಂಬಾ ಮೆಮೊರಿ ಇದೆ ಅಂತೇಳಿ ನಮ್ಮ RCB ಬಗ್ಗೆ ಚಹಲ್ ಅವರು ಒಂದು ಒಳ್ಳೆ ಮಾತಾಡಿದ್ದಾರೆ. ಇನ್ನೊಂದು ಹೇಳ್ದೆ ನಾನು, RCB ಅವರಿಗೆ ಒಂದು ಚಾಲೆಂಜ್ ಇದೆ. ರಾಯಲ್ ಚಾಲೆಂಜ್ಗೆ ಬಿಗ್ ಚಾಲೆಂಜ್, ಜರ್ನಿ ಚಾಲೆಂಜ್. ಯಾಕಂದ್ರೆ ಪ್ರತಿ ಟೀಮು ಬೇರೆ ಒಂದು ಗ್ರೌಂಡಿಂದ ಇನ್ನೊಂದು ಗ್ರೌಂಡ್ಗೆ ಜರ್ನಿ ಮಾಡಲೇಬೇಕು. ಅಂಥದ್ರಲ್ಲಿ ನಮ್ಮ RCB ಒಂದು ದೊಡ್ಡ ತಲೆನೋವು ಏನಂದ್ರೆ, ಎಲ್ಲ ಟೀಮು ಕಂಪೇರ್ ಮಾಡಿದ್ರೆ ನಮ್ಮ RCB ಟೀಮೇ ಹೆಚ್ಚಾಗಿ ಜರ್ನಿ ಮಾಡ್ತಾ ಇದೆ. 74,800 ಕಿಲೋ ಇದ್ರೆ ಕಂಪೇರ್ ಟು ಅದರ್ ಟೀಮ್ಸ್. ಇಲ್ಲಿ ಮುಖ್ಯವಾಗಿ ಇದೆ ಗಮನಿಸಬೇಕಾಗಿದ್ದು. ಯಾಕಂದ್ರೆ ಬೇರೆ ಟೀಮ್ ಕಂಪೇರ್ ಮಾಡಿದ್ರೆ ನಮ್ಮ ಟೀಮ್ ಅತಿ ಹೆಚ್ಚಾಗಿ ಜರ್ನಿ ಮಾಡ್ತಾ ಇದೆ. ಜರ್ನಿ ಮಾಡಕ್ಕೆ ಸುಸ್ತಾಗ್ತಾರ, ಮ್ಯಾಚ್ ಇನ್ನೆಲ್ಲ ಆಡ್ತಾರ ಅಂತ ಎಲ್ಲ ಅನ್ಕೋಬೇಡಿ. ಗೆಲ್ತಾರೆ, ಗೆಲ್ಲೇಬೇಕು ನಮ್ಮ RCB ಅಂತ ನಮ್ಮ ಆಸೆ. ಖಂಡಿತವಾಗ್ಲೂ ಇನ್ನೊಂದು ಹೇಳ್ಬೇಕಂದ್ರೆ, ಡೇವಿಡ್ ವಾರ್ನರ್ ಬಗ್ಗೆ ಮಾತಾಡಲೇಬೇಕು. ಡೇವಿಡ್ ವಾರ್ನರ್ ಅವರು ಏನಪ್ಪ IPL ಆಡಲ್ಲ, ಅವ್ರ ಬಗ್ಗೆ ಏನೆಲ್ಲ ಮಾತಾಡ್ತೀರಾ ಅಂತೆಲ್ಲ ಪ್ರಶ್ನೆ ಕೇಳಬೇಡಿ. ಅದು ಸಿನಿಮಾ ಬಗ್ಗೆ ಮಾತಾಡಬೇಕು. ಅವ್ರು ಬಂದ್ಬಿಟ್ಟು ನಮ್ಮ ಟಾಲಿವುಡ್ ಅಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ರಾಬಿನ್ ಹುಡ್ ಅಂತ ಸಿನಿಮಾ ಹೆಸರು. ಆ ಸಿನಿಮಾದಲ್ಲಿ ನಮ್ಮ ಕನ್ನಡ ನಟಿಯಾದ ಶ್ರೀಲೀಲಾ ಮತ್ತು ನಿತಿನ್ ಅವರು ಆಕ್ಟರ್ಗಳ ಹೀರೋಯಿನ್ ಆಗಿರ್ತಾರೆ. ಅದರಲ್ಲಿ ಒಂದು ಪ್ರತ್ಯೇಕವಾದ ಒಂದು ರೋಲ್ ಮಾಡ್ತಾ ಇದ್ದಾರೆ ಡೇವಿಡ್ ವಾರ್ನರ್ ಅವರು. ಮೈತ್ರಿ ಮೂವರ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಗ್ರೌಂಡ್ ಅಲ್ಲಿ ಗೆದ್ದಿದ್ದಾಯ್ತು, ಸಿನಿಮಾದಲ್ಲಿ ಗೆಲ್ಲಲಿ ಅಂತೇಳಿ ಒಂದು ಟ್ವೀಟ್ ಮಾಡಿದ್ದಾರೆ.
ನಮ್ಮ ಡೇವಿಡ್ ವಾರ್ನರ್ ಬಗ್ಗೆ. ಇನ್ನೊಂದು ಮುಖ್ಯವಾಗಿ ಮಾತಾಡಬೇಕಂದ್ರೆ ಇವೆಂಟ್ ಎಲ್ಲ ಹೇಳಿದೆ, ಇವೆಂಟ್ ಬಗ್ಗೆ ಆಗಿರ್ಬೋದು, ಚಹಲ್ ಬಗ್ಗೆ ಆಗಿರ್ಬೋದು, ಜೆನ್ನಿ ಬಗ್ಗೆ ಆಗಿರ್ಬೋದು, ಡೇವಿಡ್ ವಾರ್ನರ್ ಬಗ್ಗೆ ಆಗಿರ್ಬೋದು. ಅದಾದ್ಮೇಲೆ ಕೊಹ್ಲಿ ಅವರು ಅವ್ರ ತಾಯಿ ತುಂಬಾ ಸಣ್ಣಕ್ಕಾಗಿದ್ದಾರೆ, ಫಿಟ್ನೆಸ್ ಇದ್ರೆ ಗೊತ್ತಿಲ್ಲ, ನನ್ನ ಮಗ ವೀಕ್ ಆಗಿದ್ದಾರೆ ಅಂತ ಅವ್ರು ಕೊಹ್ಲಿ ಹತ್ರ ಅವಾಗ ಹೇಳ್ತಾ ಇದ್ದಾರೆ ಅಂತೆ. ಯಾಕಂದ್ರೆ ಮನೆಯಲ್ಲಿ ಪರೋಟ ಮಾಡಿದ್ರೆ ಕೊಹ್ಲಿ ಅವರು ಪರೋಟ ತಿನ್ನಲ್ಲಂತೆ, ಆ ಕಾರಣಕ್ಕೆ ನೀವು ಪರೋಟ ತಿನ್ನಲೇಬೇಕಂತ ತಾಯಿ ಫೋರ್ಸ್ ಮಾಡಿದಾಗ ಫಿಟ್ನೆಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಕೊಹ್ಲಿ ಅವರು ಹೇಳ್ತಾ ಇದ್ದಾರೆ ಅಂತೆ. ಇದೊಂದು ಮನೆಗೆ ದೊಡ್ಡ ಸಮಸ್ಯೆ ಆಗಿದೆ ಅಂತೇಳಿ ಇಂಟರ್ವ್ಯೂ ಅಲ್ಲಿ ಕೆಲವು ಒಂದು ಪ್ರೀತಿಯ ಪಾತ್ರರ ಬಗ್ಗೆ ಕೊಹ್ಲಿ ಅವರು ಹೇಳ್ಕೊಂಡಿದ್ದಾರೆ. ಈ ರೀತಿಯಾಗಿತ್ತು ಇವತ್ತಿನ ಟಾಪ್ 5 IPL ಬಗ್ಗೆ ಆಗಿರ್ಬೋದು, RCB ಬಗ್ಗೆ ಆಗಿರ್ಬೋದು. ಮತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತೆಲ್ಲ ಕಮೆಂಟ್ ಮಾಡಿ. ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಚಾನಲ್ ಯಾರನ್ನು ಹೊಸದಾಗಿ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಇಂಥ ಅಪ್ಡೇಟ್ಗಳಿಗೆ ಒಂದು ಸಂಕ್ಷಿಪ್ತವಾದ ವಿವರಣೆಗಳಿಗೆ ಏನಾದರೂ ಬೇಕು IPL ಬಗ್ಗೆ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮರಿದಿರಿ ನಮ್ಮ ಚಾನಲ್ IPL ಮತ್ತು ಬಿಗ್ ಬಾಸ್ ಬಗ್ಗೆ ಮಾತ್ರ ಕಂಟೆಂಟ್ ಕೊಡ್ತಾ ಇರುತ್ತೆ. ಎಮೋಷನ್ ಆಗಿ ವಿಡಿಯೋಸ್ ಬಂದಾಗ ಟಾಪಿಕ್ ಟ್ರೆಂಡಿಂಗ್ ಟಾಪಿಕ್ ಮಾಡ್ತಾ ಇರುತ್ತೆ. ಇಂಥ ಆಲ್ ಒನ್ ಇನ್ ಒನ್ ಚಾನಲ್ಗೆ ಬೇಕು ಅಂದರೆ ನಮ್ಮ ಚಾನಲ್ನ ಮಿಸ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮಾತ್ರ ಜೈ RCB.